नमस्कार दोस्तों, वेलकम टू विज्ञान विद डॉक्टर जी। आई एम डॉक्टर गोविंदराजन, रेडियोलॉजिस्ट, यानी कि आपका स्क्ಯಾನಿಂಗ್ ಡಾಕ್ಟರ್। ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ಬ್ರೆಸ್ಟ್ ಇಂಟರ್ವೆನ್ಷನ್ಸ್ ಅಂದರೆ ಇಮೇಜ್ ಗೈಡೆಡ್ ಬ್ರೆಸ್ಟ್ ಬಯಾಪ್ಸಿ ಬಗ್ಗೆ ಮಾತಾಡಿದ್ದೆ. ಅಂದರೆ ಇಮೇಜ್ ಅಂದರೆ ಅಲ್ಟ್ರಾಸೌಂಡ್, ಸಿ ಟಿ ಸ್ಕ್ಯಾನ್, MRI ಆರ್ ಪೆಟ್ ಸಿ ಟಿ ಸ್ಕ್ಯಾನ್ ಆರ್ ಮ್ಯಾಮೋಗ್ರಫಿ ಇದನ್ನು ಯೂಸ್ ಮಾಡಿಕೊಂಡು ಅದರ ಗೈಡೆನ್ಸಲ್ಲಿ ಬಯಾಪ್ಸಿ ಯಾವ ಥರ ಮಾಡೋದು ಅನ್ನೋದನ್ನು ಮಾತಾಡ್ತಾ ಇದ್ವಿ. ಟುಡೇ ಲೆಟ್ ಅಸ್ ಟಾಕ್ ಅಬೌಟ್ ಇಮೇಜ್ ಗೈಡೆಡ್ ಇಂಟರ್ವೆನ್ಷನ್ಸ್ ಅಪಾರ್ಟ್ ಫ್ರಮ್ ಬಯಾಪ್ಸಿ. ಅಂದರೆ ನಾವು ಕೆಲವು ಪ್ರೊಸೀಜರ್ಸ್ ಬ್ರೆಸ್ಟ್ ಮೇಲೆ ಮಾಡ್ತೀವಿ ಇಮೇಜನ್ನು ಯೂಸ್ ಮಾಡಿಕೊಂಡು, ಅಂದರೆ ಅಲ್ಟ್ರಾಸೌಂಡ್ ಇರ್ಬೋದು, ಮ್ಯಾಮೋಗ್ರಫಿ ಇರ್ಬೋದು, ಅದನ್ನು ಯೂಸ್ ಮಾಡಿಕೊಂಡು ಪ್ರೊಸೀಜರ್ಸ್ ಮಾಡ್ತೀವಿ, ಅಂದರೆ ಅದರ ಗೈಡೆನ್ಸಲ್ಲಿ ಮಾಡ್ತೀವಿ. ಆದರೆ ಬಯಾಪ್ಸಿ ಅಲ್ಲ, ಇದು ಬೇರೆ ಕೆಲವು ಪ್ರೊಸೀಜರ್ಗಳು. ನಾರ್ಮಲಿ ಇಮೇಜ್ ಗೈಡೆನ್ಸ್ ಏನಕ್ಕೆ ಬೇಕು? ಬ್ರೆಸ್ಟ್ ಟಿಶ್ಯೂ ಇಸ್ ಸೂಪರ್ಫಿಷಿಯಲ್, ಅಂದರೆ ಔಟ್ಸೈಡ್ ಸ್ಟ್ರಕ್ಚರ್, ಅದು ಈಸಿಲಿ ಪ್ಯಾಲ್ಪೇಟ್ ಮಾಡ್ಬೋದು. ಏನಾರ ಟ್ಯೂಮರ್ ಇದ್ದರೆ ಕಾಣಿಸುತ್ತೆ, ಗೊತ್ತಾಗುತ್ತೆ ಈಸಿಯಾಗಿ. ಸೊ ಮೆಜಾರಿಟಿ ಆಫ್ ದ ಟೈಮಲ್ಲಿ ಟ್ಯೂಮರ್ ಕೈಗೆ ಸಿಗೋ ಹಾಗಿದ್ದರೆ ಯಾವುದೇ ಪ್ರೊಸೀಜರ್ಗಳ ಅವಶ್ಯಕ, ಅಂದರೆ ಇಮೇಜ್ ಗೈಡೆಡ್ ಪ್ರೊಸೀಜರ್ ಅವಶ್ಯಕತೆ ಇಲ್ಲ, ಹಾಗೇ ಮಾಡ್ಬೋದು. ಅಂದರೆ ಇಮೇಜಿನ ಗೈಡೆನ್ಸ್ ಇಲ್ಲದೇ ಬಯಾಪ್ಸಿ ತೊಗೋಬೋದು ಅಥವಾ ಪ್ರೊಸೀಜರ್ ಮಾಡಬಹುದು. ಯಾವಾಗ ಟ್ಯೂಮರ್ ಅಂದರೆ ಗೆಡ್ಡೆ ಚಿಕ್ಕದಿದೆ, ಅಂದರೆ ಲೆಸ್ ದ್ಯಾನ್ ಎ ಸೆಂಟಿಮೀಟರ್ ಅಥವಾ ಲೆಸ್ ದ್ಯಾನ್ 1.5 to 2 ಸೆಂಟಿಮೀಟರ್ಸ್, ಅಥವಾ ಅದರದ್ದು ಮಾರ್ಜಿನ್ಸ್ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ, ಅಂದರೆ ಕ್ಲಿನಿಕಲ್ ಪ್ಯಾಲ್ಪೇಟ್ ಮಾಡಿದಾಗ ಸ್ಕ್ಯಾನಲ್ಲಿ ನೋಡಿದಾಗ ಕ್ಲಿಯರಾಗಿ ಕಾಣಿಸ್ತಾ ಇದೆ, ಅಥವಾ ಇಮೇಜ್ ಅಂದರೆ ನಾವು ಮ್ಯಾಮೋಗ್ರಫಿ ಮಾಡಿ ಬರೀ ಮೈಕ್ರೋ ಕ್ಯಾಲ್ಸಿಫಿಕೇಷನ್ಸ್ ಅಂತ ಹೇಳ್ತೀವಿ, ಆ ಥರ ಇದ್ದಾಗ ಅದು ಬೇರೆ ಯಾವ ಇಮೇಜಿಂಗ್ ಮೊಡಲಿಟಿನೂ ನಿಮಗೆ ಕಾಣಿಸ್ತಾ ಇಲ್ಲ. ಈ ಥರ ಸಮಯದಲ್ಲಿ ನಾವೇನು ಮಾಡಬೇಕಾಗುತ್ತೆ? ಅದು ಸಸ್ಪಿಷಿಯಸ್ ಇದೆ ಅಂತ ಅಂದರೆ ಬಯಾಪ್ಸಿ ಮಾಡಬೇಕು. ಬಯಾಪ್ಸಿ ಮಾಡೋದು ಹೇಗೆ? ಇಮೇಜ್ ಗೈಡೆಡ್ ಬಯಾಪ್ಸಿ. ಸೊ ಸಿಮಿಲರ್ ಟು ದಿಸ್, ಇವಾಗ ಬಯಾಪ್ಸಿ ಒಂದು ಪ್ರೊಸೀಜರ್ ಆಯಿತು, ಇನ್ನು ಕೆಲವು ಪ್ರೊಸೀಜರ್ಸ್ ಇದೆ. ಫಾರ್ ಎಕ್ಸಾಂಪಲ್, ಒಂದು ಸ್ಮಾಲ್ ಲೀಷನ್ ಇರುತ್ತೆ, ಅದನ್ನು ಬಯಾಪ್ಸಿ ಮಾಡಿದರೂ ಅದು ನಮಗೆ ಇನ್ಕನ್ಕ್ಲೂಸಿವ್ ಬರೋ ಚಾನ್ಸಸ್ ಇರುತ್ತೆ. ಆ ಥರ ಟೈಮಲ್ಲಿ ಏನು ಮಾಡ್ತಾರೆ ಕೆಲವರು ಸರ್ಜನ್ಸು, ಅದನ್ನು ತೆಗೆದುಬಿಡೋಣ, ಅಂದರೆ ಸರ್ಜರಿ ಮಾಡಿ ತೆಗೆದುಬಿಡೋಣ. ಬಟ್ ಸರ್ಜರಿ ಮಾಡೋದಕ್ಕೆ ಅದು ಕಾಣಿಸ್ಬೇಕು, ಅದು ಪ್ಯಾಲ್ಪೇಟ್ ಹಾಕಬೇಕು. ಯಾವ ಥರ? ಸೊ ಅದಕ್ಕೆ ನಾವೇನು ಮಾಡ್ತೀವಿ, ದೇರ್ ಈಸ್ ಸಮಥಿಂಗ್ ಕಾಲ್ಡ್ ವಯರ್ ಲೋಕಲೈಸೇಷನ್. ಅಂದರೆ ಇವಾಗ ಲೀಷನ್ ಅಂದರೆ ಗೆಡ್ಡೆ MRIಯಲ್ಲಿ ಕಾಣಿಸ್ತಿದೆಯಾ, ಅಥವಾ ಅಲ್ಟ್ರಾಸೌಂಡಲ್ಲಿ ಕಾಣಿಸ್ತಿದೆಯಾ, ಅಥವಾ ಸಿ ಟಿ ಸ್ಕ್ಯಾನಲ್ಲಿ ಕಾಣಿಸ್ತಾ ಇದೆಯಾ, ಅಥವಾ ಮ್ಯಾಮೋಗ್ರಫಿಲಿ ಕಾಣಿಸ್ತಿದೆಯಾ, ಇದು ಯಾವುದರಲ್ಲೂ ಕಾಣಿಸಿದ್ರು ನಾವು ಮತ್ತೆ ಹೋಗಿ ಒಂದು ಅಲ್ಟ್ರಾಸೌಂಡ್ ಮಾಡ್ತೀವಿ. ಅದು ಅಲ್ಟ್ರಾಸೌಂಡಲ್ಲಿ ಕಾಣಿಸಿದರೆ ಅಲ್ಟ್ರಾಸೌಂಡ್ ಗೈಡೆಡ್ ಪ್ರೊಸೀಜರ್ ಮಾಡ್ತೀವಿ. ಇಲ್ಲ ಅಂತಂದರೆ ಯಾವುದ್ರಲ್ಲಿ ಕಾಣಿಸುತ್ತೋ ಅದರಲ್ಲಿ ಮಾತ್ರ ನಾವು ಗೈಡೆನ್ಸ್ ತೊಗೊಂಡು ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್, ನೀವು ಯಾವುದರಲ್ಲೇ ಕಂಡುಹಿಡಿದಿರಿ ಅಲ್ಟ್ರಾಸೌಂಡಲ್ಲಿ ಅದು ಕಾಣಿಸ್ತಾ ಇದೆ ಅಂದರೆ ನಾನು ಅಲ್ಟ್ರಾಸೌಂಡ್ ಗೈಡೆಡ್ ಪ್ರೊಸೀಜರ್ ಮಾಡ್ತೀನಿ. ಸೊ ಅಲ್ಟ್ರಾಸೌಂಡ್ ಗೈಡೆಡ್ ವಯರ್ ಲೋಕಲೈಸೇಷನ್ ಅಂದರೆ ಏನು? ಒಂದು ಎಕ್ಸಾಂಪಲ್ಗೆ ಒಂದು ಸ್ಮಾಲ್ ಟ್ಯೂಮರ್ ಇರುತ್ತೆ ಬ್ರೆಸ್ಟ್ ಒಳಗಡೆ, ಡೀಪ್ ಆಗಿರುತ್ತೆ, ಅದು ಪ್ಯಾಲ್ಪೇಟ್ ಆಗಿರೋದಿಲ್ಲ. ಅದು ಡಯಾಗ್ನೋಸ್ ಮಾಡೋದು ನಾವು ಬರೀ ಸ್ಕ್ರೀನಿಂಗ್ ಮಾಡುವಾಗ ಕಂಡುಹಿಡಿದಿದ್ದೀವಿ, ಅದನ್ನು ಸರ್ಜರಿ ಮಾಡಿ ತೆಗಿಬೇಕು. ಸೊ ಅದಕ್ಕೇನು ಮಾಡ್ತೀವಿ ನಾವು? ಅಲ್ಟ್ರಾಸೌಂಡ್ ಯೂಸ್ ಮಾಡ್ತೀವಿ. ಒಂದು ದೇರ್ ಇಸ್ ಸಮಥಿಂಗ್ ಕಾಲ್ಡ್ ವಯರ್ ಲೋಕಲೈಸೇಷನ್, ಅಂದರೆ ಅದು ಥಿನ್ ವಯರ್, ತುಂಬ ಥಿನ್ ವಯರ್ ಥರ ಇರುತ್ತದೋ, ಅದನ್ನು ಆ ನೀಡಲ್ನ ಬ್ರೆಸ್ಟ್ ಒಳಗೆ ಹೋಗಿ ಆ ಲೀಷನ್ ಒಳಗೆ ಹಾಕಿ ಅದನ್ನು ಎಳೆದರೆ ಸ್ವಲ್ಪ ಆ್ಯಂಕರ್ ಆಗುತ್ತೆ. ಸೊ ಆ ವಯರ್ ಏನಾಗುತ್ತೆ, ಅದರ ಒಳಗೆ ಕೂತಿರುತ್ತೆ, ಟ್ಯೂಮರ್ ಒಳಗೆ ಕೂತಿರುತ್ತೆ. ಅದು ಹೊರಭಾಗ ಸ್ಕಿನ್ನಿಂದ ಹೊರಗಡೆ ಬಂದು ಹೊರಗಡೆ ಕಾಯಿಲ್ ಆಗಿ ಇಟ್ಟಿರ್ತೀವಲ್ಲ. ಸರ್ಜನ್ ಏನು ಮಾಡ್ತಾರೆ, ಸರ್ಜರಿ ಮಾಡುವಾಗ ಇದನ್ನು ಟ್ರೇಸ್ ಮಾಡ್ಕೊಂಡು ಹೋಗ್ತಾರೆ, ಯಾವುದನ್ನು ನೀಡಲ್ನ ಮತ್ತು ವಯರ್ ಏನಿರುತ್ತೆ ಅದನ್ನು ಟ್ರೇಸ್ ಮಾಡ್ಕೊಂಡು ಹೋಗಿ ಆ ಬ್ರೆಸ್ಟ್ ಒಳಗಡೆ ಅಲ್ಲಿ ಲಂಪ್ ಎಲ್ಲಿರುತ್ತೆ ಆ ಪೋರ್ಷನ್ನ ಫುಲ್ಲು ತೆಗೆದುಬಿಡ್ತಾರೆ ವಿತ್ ವಯರ್. ನಾವು ವಿತ್ ವೈರ್ ಬರುತ್ತಲ್ಲ ಅದನ್ನು ತೆಗೆದು ಮತ್ತೆ ಅಲ್ಟ್ರಾಸೌಂಡ್ ಮಾಡ್ಬೋದು ಅಥವಾ ಮೆಮೊಗ್ರಫಿ ಮಾಡ್ಬೋದು. ಆಮೇಲೆ ಅದನ್ನು ಪೆಥಾಲಜಿ ಕಳಿಸ್ತಾರೆ, ಅದೇನು ಕ್ಯಾನ್ಸರ್ ಅಲ್ವಾ ಅಂತ ಕಂಡಿಡ್ತಾರೆ. ಸಿಮಿಲರ್ಲಿ ಇನ್ನೊಂದು ಪ್ರೊಸೀಜರ್ ಏನು ಮಾಡ್ತೀವಿ ನಾವು, ಕ್ಲಿಪ್ ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಕ್ಲಿಪ್ ಪ್ಲೇಸ್ಮೆಂಟ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಆಲ್ರೆಡಿ ಡಯಾಗ್ನೋಸ್ ಆಗಿದೆ, ಆದರೆ ಅವರಿಗೆ ಇಮಿಡಿಯೇಟ್ ಸರ್ಜರಿ ಮಾಡೋದಿಲ್ಲ. ಈ ಥರ ಟೈಮಲ್ಲಿ ನಾವೇನು ಮಾಡ್ತೀವಿ, ಅವರಿಗೆ ಕೀಮೊಥೆರಪಿ ಅಂದರೆ ನಿಯೋ ಅಡ್ಜುವೆಂಟ್ ಕೀಮೊಥೆರಪಿ ಅಂತ ಹೇಳ್ತೀವಿ. ಅದೇನಂತಂದರೆ ಸರ್ಜರಿಗಿಂತ ಮುಂಚೆ ಒಂದು ಕೀಮೊಥೆರಪಿ ಕೊಟ್ಟು ಟ್ಯೂಮರನ್ನ ಕರಗಿಸ್ತೀವಿ, ಸೊ ದಟ್ ಸರ್ಜರಿ ಮಾಡಿದಾಗ ಈಸಿಯಾಗಿ ಎಲ್ಲ ಟ್ಯೂಮರು ಹೊರಗಡೆ ಬರುತ್ತೆ. ಸೊ ಇದನ್ನು ಮಾಡೋವಾಗ ಏನಾಗುತ್ತೆ, ಕೆಲವೊಮ್ಮೆ ಟ್ಯೂಮರು ಕೀಮೊಥೆರಪಿಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಆಗಿಬಿಟ್ಟು ಅಂದರೆ ಮಾಯ ಆಗಿಬಿಡುತ್ತೆ. ಅಂದರೆ ಟ್ಯೂಮರ್ ಇಷ್ಟು ದಪ್ಪ ಇರೋದು ಕೀಮೊಥೆರಪಿ ಮುಗಿಯೋಷ್ಟೊತ್ತಿಗೆ ಗೊತ್ತೇ ಇರೋದಿಲ್ಲ ಎಲ್ಲಿರುತ್ತೆ ಅಂತ. ಅವಾಗ ಸರ್ಜರಿ ಎಲ್ಲಿಂದ ಮಾಡ್ತಾರೆ ಗೊತ್ತಿಲ್ಲ. ಮೈಕ್ರೋಸ್ಕೋಪಿಕ್ ಡಿಸೀಸ್ ಇರಬಹುದು ಅಲ್ಲಿ, ಆದರೆ ಮ್ಯಾಕ್ರೋಸ್ಕೋಪಿಕ್ಲಿಂದ ಸ್ಟ್ರಕ್ಚರ್ಲಿ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಕೀಮೊಥೆರಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕ್ಲಿಪ್ ಪ್ಲೇಸ್ಮೆಂಟ್ ಅಂತಂದರೆ ಟ್ಯೂಮರ್ನ ಎಲ್ಲ ಪೆರಿಫರಿ ಅಂದರೆ ಔಟರ್ ಆಸ್ಪೆಕ್ಟ್ಗೆ ನಾವು ಕ್ಲಿಪ್ಸನ್ನು ಹಾಕ್ತೀವಿ, ಆ ಮೆಟಲ್ ಕ್ಲಿಪ್ಸನ್ನು ಹಾಕ್ತೀವಿ. ಅದು ಏನು ಅಲ್ಟ್ರಾಸೌಂಡ್ ಗೈಡೆಡ್ ಮಾಡ್ತೀವಿ. ಎಲ್ಲ ಕ್ಲಿಪ್ಸನ್ನು ಹಾಕಿದ್ರೆ ಟ್ಯೂಮರ್ ಶ್ರಿಂಕ್ ಆದರೂ ಕ್ಲಿಪ್ ಹಾಗೆ ಉಳ್ಕೊಂಡಿರುತ್ತೆ. ಸರ್ಜರಿ ಮಾಡುವಾಗ ಇವ್ರು ಏನು ಮಾಡ್ತಾರೆ, ಐದರ್ ನಾವು ಸಿರಾಮ್ ಅಂದರೆ ಎಕ್ಸ್ರೇ ಯೂಸ್ ಮಾಡ್ಕೊಳ್ತಾರೆ, ಅಥವಾ ಕೈಯಲ್ಲಿ ಫೀಲ್ ಮಾಡಿದ್ರು ಎಷ್ಟೋ ಸತಿ ಸಿಗುತ್ತೆ, ಆ ಕ್ಲಿಪ್ ಕಾಣಿಸುತ್ತೆ. ಆ ಕ್ಲಿಪ್ಪನ್ನು ಟ್ರೇಸ್ ಮಾಡ್ಕೊಂಡು ಹೋಗಿ ಆ ಸುತ್ತಮುತ್ತ ಏನೇನು ಟಿಶ್ಯೂಸ್ ಇರುತ್ತೆ ಅದನ್ನು ತೆಗಿತಾರೆ. ಸೊ ಇದು
ಅಲ್ಟ್ರಾಸೌಂಡ್ ಗೈಡೆಡ್ ಅಥವಾ ಇಮೇಜ್ ಗೈಡೆಡ್ ಕ್ಲಿಪ್ ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ನಾವು ಸ್ಟೀರಿಯೋಟ್ಯಾಕ್ಟಿಕ್ ವೈರ್ ಲೋಕಲೈಸೇಷನ್ ಅಂದರೆ ಅಲ್ಟ್ರಾಸೌಂಡಲ್ಲಿ ಕಾಣಿಸ್ತಾ ಇಲ್ಲ, ಅದು ಬರೀ ಮ್ಯಾಮೋಗ್ರಫಿಯಲ್ಲಿ ಮಾತ್ರ ಕಾಣಿಸ್ತಾ ಇದೆ ಅಥವಾ MRI ಮಾತ್ರ ಕಾಣಿಸ್ತಾ ಇದೆ. ಆ ಥರ ಟೈಮಲ್ಲಿ ವೈರ್ ಲೋಕಲೈಸೇಷನ್ ಮಾಡಬೇಕು ಅಂತಂದರೆ ಅದನ್ನೇ ಯೂಸ್ ಮಾಡಬೇಕು. ಯಾವ ಮೊಡ್ಯಾಲಿಟಿಲಿ ಕಾಣಿಸುತ್ತೆ ಅಂದರೆ ಮ್ಯಾಮೋಗ್ರಫಿಲಿ ಕಾಣಿಸಿದ್ರೆ ಮ್ಯಾಮೋಗ್ರಫಿ ಗೈಡೆಡ್ ವೈರ್ ಲೋಕಲೈಸೇಷನ್ ಮಾಡಬೇಕು. MRI ಮಾತ್ರ ಕಾಣಿಸಿದ್ರೆ MRI ಗೈಡೆಡ್ ವೈರ್ ಲೋಕಲೈಸೇಷನ್ ಮಾಡಬೇಕು. ಸೊ ಇದು ಕೆಲವು ಅಲ್ಟ್ರಾಸೌಂಡ್ ಅಥವಾ ಇಮೇಜ್ ಗೈಡೆಡ್ ಪ್ರೊಸೀಜರ್ಸ್ ಆನ್ ದ ಬ್ರೆಸ್ಟ್. ಇಟ್ ಈಸ್ ನಾಟ್ ಜಸ್ಟ್ ಬಯಾಪ್ಸಿ. ಇನ್ನು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಾವು ಇಮೇಜಿಂಗ್ ಇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ಸ್ ಅದರ ಬಗ್ಗೆ ಮಾತಾಡೋಣ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಇಮೇಜಿಂಗ್ ಇನ್ ಪೇಷಂಟ್ಸ್, ಮೆಡಿಕಲ್ ಇಮೇಜಿಂಗ್ ಇನ್ ಪೇಷಂಟ್ಸ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ವಿತ್ ಡಾಕ್ಟರ್ ಜಿ. ಜೈ ಹಿಂದ್.